ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಕೊಡ್ತಾ ಇದ್ದೇನೆ. ಒಂದು ಹೊಸ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮಗೆ ಈಗ 9ನೇ ಕಂತಾಗಿರ್ಬೋದು, 9ನೇ ಕಂತಿಂದ ಆಗಿರೋ ಬದಲಾವಣೆಗಳು, ಹೊಸ ಬದಲಾವಣೆಗಳನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ 10ನೇದು, 11ನೇದು, 12ನೇದು ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತುಗಳು ಯಾವ ರೀತಿಯಲ್ಲಿ ಜಮಾ ಆಗ್ತವೆ ಅನ್ನೋದ್ರ ಬಗ್ಗೆ ಈಗ ನಿಮ್ಗೆ ಆಲ್ರೆಡಿ ಬಿಡುಗಡೆ ಆಗಿ ಜಮಾ ಆಗಿರ್ಬೋದು ಅಥವಾ ನೀವು ಕಾಯ್ತಾ ಇರ್ಬೋದು. ನಿಮ್ಮೆಲ್ಲರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟು. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಗೈಸ್, ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಿಮಗೆ ಗೊತ್ತಿದೆ, ಏಪ್ರಿಲ್ 19ಕ್ಕೇನು 9ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಯಿತು. 19ರಿಂದ ಒಂದೆರಡು ದಿನ ಗ್ಯಾಪ್ ತೊಗೊಂಡು 23ಕ್ಕೆ ಸಾಕಷ್ಟು ಜನರಿಗೆ ಜಮಾ ಆಯಿತು. 23, 24 ಕೇವಲ 2 ದಿನದಲ್ಲಿ 45% ಜನರಿಗೆ ಬಿಡುಗಡೆ ಆಗಿದೆ. ಲೆಕ್ಕ ಹಾಕಿ ಅಲ್ಲಿಗೆ ನಮಗೆ ಮೊದಲೆಲ್ಲ 4ನೇ ಕಂತು, 5ನೇ ಕಂತು, 3ನೇ ಕಂತು ಬರುವ ಸಮಯದಲ್ಲಿ ಒಂದು ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಬೇಕು ಅಂದರೆ 20ರಿಂದ 25 ದಿನ ತೊಗೊತಾ ಇತ್ತು. ಕೆಲವೊಬ್ಬೊಬ್ಬರಿಗೆ 1 ಮಂತ್ ಆಗಿದ್ದರೂ ಕೂಡ 1 ಮಂತ್ ಕೂಡ ತೆಗೆದುಕೊಂಡಿದೆ, ಓಕೆನಾ? ಅಷ್ಟು ದಿನ ತೊಗೊತಾ ಇತ್ತು, ಅಷ್ಟು ಲೇಟ್ ಕೂಡ ಆಗ್ತಾಯಿತ್ತು, ಓಕೆನಾ? ಅದರ ಆ ಟೈಮ್ನಲ್ಲೂ ಕೂಡ ನಾನು ಸಾಕಷ್ಟು ಬಾರಿ ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆಯ ಹಣ ಕೇವಲ 9 ಕೋಟಿಗೆ ಹೆಚ್ಚು ರೈತರಿಗೆ ಕೇವಲ 2 ದಿನದಲ್ಲಿ ಬಿಡುಗಡೆ ಆಗುತ್ತೆ. ಬಟ್ ಆದರೆ ಇಲ್ಲಿ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಹಣ ಮಾತ್ರ ಸಾಕಷ್ಟು ಲೇಟ್ ಆಗ್ತಾಯಿದೆ. ಒಂದು ಕಂತು ಬಿಡುಗಡೆ ಆದರೆ ಜನರಿಗೆ ರೀಚ್ ಆಗೋದು ಸಾಕಷ್ಟು ಲೇಟ್ ಆಗ್ತಾಯಿದೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೆ. ಬಟ್ ಇದರಲ್ಲೂ ಕೂಡ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ, ಈಗ ಇನ್ನು ಮುಂದೆ ನಿಮಗೆ ಒಂದು ನಿಗದಿತ ಸಮಯ ಅಂತ ಕೊಡ್ತಾರೆ. 1ನೇ ತಾರೀಕಿಂದ 5ನೇ ತಾರೀಕು ಅಥವಾ 10ನೇ ತಾರೀಕಿಂದ 15ನೇ ತಾರೀಕು ಈ ರೀತಿಯಾಗಿ ಸಮಯ ಕೊಡ್ತಾರೆ. ಅದರಲ್ಲಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತುಗಳು ಕೇವಲ 2-3 ದಿನದಲ್ಲಿ ಎಲ್ಲರ ಖಾತೆಗೂ ಜಮಾ ಆಗುವಂಥ ಕೆಲಸ ಆಗುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ, 8ನೇ ಕಂತು ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಈಗ 4,000 ಒಟ್ಟಿಗೆ ಜಮಾ ಆಗ್ತಾಯಿದೆ. ಒಟ್ಟಿಗೆ ಅಂದರೆ 4,000 ಬರ್ತಾಯಿಲ್ಲ, 2,000 ಜಮಾ ಆಗಿಬಿಟ್ಟು ಒಂದು 2-3 ದಿನ ಬಿಟ್ಟು ಅಥವಾ 1 ದಿನ ಗ್ಯಾಪಲ್ಲಿ ಇನ್ನೊಂದು 2,000 ಜಮಾ ಆಗ್ತಿದೆ. ಹಾಗಾಗಿ ಬಾಕಿ ಕಂತುಗಳ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಬಾಕಿ ಕಂತುಗಳು ಇದುವರೆಗೂ ಕೂಡ ಬಿಡುಗಡೆ ಆಗ್ತಾನೇ ಇದೆ. ಖಂಡಿತವಾಗ್ಲೂ ಕೂಡ ವೆಯ್ಟ್ ಮಾಡ್ತಾ ಇರೋರು ವರಿ ಮಾಡಬೇಡಿ. ಈ ಡಾಟಾವನ್ನು ಇಟ್ಕೊಂಡು ಹೇಳ್ತಾ ಇರೋದು, ನಿಮಗೂ ಕೂಡ ಜಮಾ ಆಗುತ್ತೆ. ಉದ್ದೇಶಪೂರ್ವಕವಾಗಿ ಯಾರಿಗೂ ಜಮಾ ಮಾಡಬಾರ್ದು ಅಂತ ಏನೂ ಇರಲ್ಲ. ಇವತ್ತು ಕೂಡ ಸಾಕಷ್ಟು ಜನರಿಗೆ 9ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ. ನಿಮ್ಮ ಡಿಸ್ಟಿಕ್ಕು ಯಾವ ಡೇಟಿಗೆ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಾನು ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಲೈವ್ ಪ್ರೂಫನ್ನು ಕೂಡ ಹಾಕಿದ್ದೀನಿ. ಯಾವ ಡೇಟಲ್ಲಿ ಇಲ್ಲಿ ತೋರಿಸ್ತಾ ಇದೆಯೋ ಅದೇ ಡೇಟಲ್ಲಿ ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೆಟ್ ಬ್ಯಾಂಕಿಂಗಲ್ಲಿ. ಬಟ್ ಇದು DBT ಕರ್ನಾಟಕ ಆ್ಯಪು, ಇದು ನೆಟ್ ಬ್ಯಾಂಕಿಂಗು ರೈಟ್ ಸೈಡ್ ಇರೋದು. ಬಟ್ DBT ಕರ್ನಾಟಕ ಆ್ಯಪಲ್ಲಿ 9ನೇ ಕಂತು ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದಮೇಲೆ ನಿಮಗೆ ತೋರಿಸೋಂಥ ಕೆಲಸ ಮಾಡ್ತೀನಿ, ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲರೂ ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯಿನ್ ಆಗೋದು ಮರಿಬೇಡಿ. ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಗೈಸ್. ಇದೇ ರೀತಿ ಸಪೋರ್ಟ್ ಸಿಗ್ತಾ ಇದ್ದರೆ ಹೊಸ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾನೆ ಇರ್ತೀನಿ, ಓಕೆನಾ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.